ಗುರುಗಳೇ, ಅಯ್ಯಪ್ಪನ ಒಂದು ಆಸನ ಅಂತ ನಾವೇನ್ ಹೇಳ್ತೀವಿ, ಚಿನ್ಮುದ್ರಾಸನ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಮನುಷ್ಯ ಯಾವ ಮನುಷ್ಯನ ನಿಂತ್ಕೊಂಡಿರೋನು ನಿಂತ್ಕೊಂಡೇ ಇರಲ್ಲ, ಕೂತ್ಕೊಂಡಿರೋನು ಕೂತ್ಕೊಂಡೇ ಇರಲ್ಲ. ಕೂತಿರೋನು ಎದ್ದು ನಡೀತಾನೆ, ಹೋಗ್ತಾನೆ. ನಿಂತಿರೋನು ಕೂರ್ತಾನೆ, ಎದ್ದು ಹೇಳ್ತಾನೆ, ನಡೀತಾನೆ. ಆದರೆ ಶಬರಿಮಲೆಯಲ್ಲಿ ಅಯ್ಯಪ್ಪನಿಗೆ ಆ ಎರಡು ಕಾಲುಗಳನ್ನು ಕಟ್ಟಿ ಕಟ್ಟು ಬಂಧನ ಅಂತ ಮಾಡಿಟ್ಟಿದ್ದಾರೆ. ನೀನ್ ಇಲ್ಲೇ ಇದ್ದು ಸದಾಕಾಲ ನಿನ್ನ ಭಕ್ತಾದಿಗಳಿಗೆ ನೀನು ಕರುಣೆಯನ್ನು ತೋರು, ಕೇಳಿದ ವರಗಳನ್ನು ನೀಡು, ಹಂಗೆ ಅಂತ ಕಟ್ಟು ಬಂಧನದಲ್ಲಿ ಹಾಕಿ ಆಸನ ಚಿನ್ಮುದ್ರ ಆಸನವನ್ನ ಅಲ್ಲಿ ಮಾಡಿದ್ದಾರೆ ಅಂತ. ಇನ್ನೊಂದು ಅಯ್ಯಪ್ಪನೇ ಅಲ್ಲಿ ಜನವರಿ 14ನೇ ತಾರೀಕು ಅಲ್ಲಿ ಎಲ್ಲರಿಗೂ ದರ್ಶನ ಕೊಡಕ್ಕೆ ಅಲ್ಲೇ ಇರ್ತೀನಿ ಅಂತ ಹೇಳಿದಾನೆ ಅಂತ ಮತ್ತೊಂದು ಕಥೆ. ಎಲ್ಲದಕ್ಕಿಂತ ಮೇಲಾಗಿ ಈಗಿರುವಂತಹ ವಿಗ್ರಹವನ್ನ ಪರಶುರಾಮ ಪ್ರತಿಷ್ಠೆ ಮಾಡಿದಾನಂತೆ ಇತ್ತು. ಅದರ ನಿಜವಾದ ವಿಚಾರ, ಹಿಂದೆ ಇದ್ದಂತ ವಿಗ್ರಹವನ್ನ 1950ರಲ್ಲಿ ಯಾರೋ ಕೆಲವು ಕಿಡಿಗೇಳುಗಳು ಆ ಕ್ರಿಸ್ತವ ಧರ್ಮಕ್ಕೆ ಸೇರಿದಂತ ಸಿರಿಯನ್ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು ಹುಡುಗರು ಮಧ್ಯರಾತ್ರಿಯಲ್ಲಿ ಹೋಗಿ ಅದನ್ನ ಬೆಂಕಿ ಹಚ್ಚಿ ದೇವಸ್ಥಾನವನ್ನ ಬೆಂಕಿಗೆ ಆಹುತಿ ಮಾಡಿ ದೇವರ ವಿಗ್ರಹವನ್ನ ಭಿನ್ನ ಮಾಡಿ ಬಂದರು. ಅದ ನಂತರ PT ರಾಜನ್ ಅಂತ ಹೇಳಿ ಮಧುರೈ ಮೀನಾಕ್ಷಿ ಅಮ್ಮನ ದೇವಸ್ಥಾನದ ಟ್ರಸ್ಟಿಯಾಗಿದ್ದಂತವರು ಈಗಿರುವಂತಹ ಅಯ್ಯಪ್ಪ ವಿಗ್ರಹವನ್ನ ಅವರು ತಯಾರು ಮಾಡಿ ಪ್ರತಿಷ್ಠೆ ಮಾಡಿದ್ದಾರೆ ಎನ್ನುವುದು ನಿಜ. ಈ ಅಯ್ಯಪ್ಪನ ವಿಗ್ರಹ ರೆಡಿ ಆದ ಮೇಲೆ ದಿಂಡಕಲ್, ತೇನಿ, ಮಧುರೈ, ಕುಮುಲಿ, ತಿರುಚಿ ಮುಂತಾದ ಎಲ್ಲಾ ಊರುಗಳಲ್ಲೂ ಈ ವಿಗ್ರಹವನ್ನ ಕರಿಕೋಲ ಮುಂತ ತಗೊಂಡೋದ್ರು. ತಗೊಂಡೋಗುವಾಗ ಆ ವಿಗ್ರಹದ ಹಿಂದ್ಗಡೆ ಒಂದು ದೀಪವನ್ನು ಹಚ್ಚಿ ಅಯ್ಯಪ್ಪನ ಮಕರ ಜ್ಯೋತಿಯಾಗಿ ಅದನ್ನ ಸಹ ತಗೊಂಡೋಗಿ ಪೊನ್ನಂಬಲ ಮೇಡಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿದರು. ಅಯ್ಯಪ್ಪನ ವಿಗ್ರಹವನ್ನ ಶಬರಿಮಲೆ ಪ್ರತಿಷ್ಠೆ ಮಾಡಿದ್ರು. ಸ್ವಾಮಿ ಶರಣಂ ಸ್ವಾಮಿ.